ಕಳಿಸ್ಕೊಂಬ, ಇಲ್ಲ ಮನೆಗೆ ಬರಬೇಡ ಅಂತಾನ. ನಾನು ಏನು ಮಾಡಲಿ ಬೇ ಈಗ? ಚಿಂತೆ ಮಾಡಬೇಡ ಮಗಳ, ಏನಾಗೋದಿಲ್ಲ ಬಿಡವ, ಏನಾಗೋದಿಲ್ಲ. ಅಯ್ಯೋ ದೇವ್ರೆ, ಮಾಡ್ಲಾರ್ದೆಲ್ಲ ಮೈ ಮೇಲೆ ಬರತ್ತ, ಏನು ಮಾಡ್ಬೇಕಾತವ? ಹಾಂ ಅಣ್ಣ, ಎಲ್ಲರ ಜಾತಕನಾರ ಕೇಳಿಸ್ಬೇಕ, ಏನು ದೇವ್ರ ಶಾಂತಿ ಮಾಡಿಸ್ಬೇಕಪ್ಪ. ಇಲ್ಲಿ ಮನ್ಯಾಗ ನೆಮ್ಮದಿ ಇಲ್ಲ ಪಾಪ. ನನ್ನ ಮಗಳಲ್ಲಿ ಹೋಗಿದ್ದಕ್ಕೂ ನೆಮ್ಮದಿ ಇಲ್ದಂಗೆ ಆಗೈತಲ್ಲ ಅಣ್ಣ. ಅಲ್ವಾ, ಈಗ ಎಲ್ಲ ಮಾಡು ತಪ್ಪು ಮಾಡಿ ಆಗುದಾಗಿಂದ ದೇವ್ರ ಮ್ಯಾಗ ಹಾಕಿ ಕುಂತ ಉಪಯೋಗಿಲ್ಲವಾ? ಈಗ ಬಂಗಾರನ ಹೆಂಗೆ ತೆಗೆದಿಟ್ಕೋಬೇಕು ಈಕಿಗಾರ ಗೊತ್ತಾಗತ್ತೆ ಆಗುದಿಲ್ಲ. ತುಟ್ಟಿದ ವಂಶ ಪಾರಂಪರಿಕವಾಗಿ ಇದ್ದು ಕೊಟ್ಟಾರ ಅಂದ ಮೇಲೆ ಅದನ್ನ ಅಷ್ಟು ಜೋಪಾನಾಗೆ ತೆಗೆದಿಟ್ಕೋಬೇಕು. ಅದನ್ನ ಬಿಟ್ಟು ಈಕಿ ರಾತ್ರಿ ಕಳೆದ ಇಟ್ಟು ಬೆಳಗ್ಗೆ ದುಡುಕಿನಿ ಅಂದ್ರೆ ಯಾರು ಕೋಣಿಗೆ ಬಂದು ಹೋಗ್ಯಾರ ಯಾರಿಗೆ ಗೊತ್ತು? ಬಾಗಲ ಹಾಕಿದ್ಲೋ ಬಿಟ್ಟಿದ್ಲೋ? ಮತ್ತೆ ಈಕೆ ಅಂತಾಳ, ಇಲ್ಲ ನನ್ನ ಗಂಡನ ತಂಗಿ ಒಬ್ಬಕ್ಕೆ ಬಂದಕ್ಕೆ ಚಿಕ್ಕಮ್ಮಾರು ಅಂತಾಳ, ಯಾರಿಗೆ ಗೊತ್ತು? ಆ ಹೆಣ್ಮಗಳ ತಗೊಂಡಾಳ ಏನ? ಅಲ್ಲಣ್ಣ, ಅವ್ರ ಅಷ್ಟು ಇದ್ದಂತಾರ ಅದಾರ. ಆಕಿನ ಕೊಟ್ಟು ಲಗ್ನ ಮಾಡಿದ ಮನಿನೂ ದೊಡ್ಡದೈತೆ ಅಂತ ಮಂತ್ಯಾನ. ಮತ್ತೆ ಅಷ್ಟೆಲ್ಲ ಇದ್ದವ್ರಪ್ಪ ಅವ್ರ ಮನ್ಯಾಗ ಹಾಕ್ಯಾಕ ಹಂಗೆ ಮಾಡ್ತಾಳ? ಏನವ, ಈಗಿನ ಕಾಲದಾಗ ಯಾರನ್ನೂ ನಂಬಂಗೂ ಇಲ್ಲ. ನೋಡವ ಹೆಂಗೆ ಮಾಡ್ತಿ ಏನು ನಿಮ್ಗೆ ಬಿಟ್ಟಿದ್ದು. ನಾ ಇದ್ದಿದ್ದು ಅನ್ಸಿದ್ದು ಹೇಳೇನಷ್ಟ. ಅಲ್ಲ ಮತ್ತೆ ಯಾರು ಬಂದಿಲ್ಲ ಅಂತ ಏನು ಮಠ ಮಾಯಕತೆ? ಏನು ರೆಕ್ಕೆ ಬಂದು ಹಾರಕತೆ ಅದು? ಏಯ್, ಆ ಸರಾನ ನಿನಗೆ ನಿಮ್ಮತ್ತಿ ಕೊಡುವತ್ನ ಮತ್ತೆ ಯಾರು ನೋಡಿದ್ರನ? ಯಾರು ಇಲ್ಲ, ಚಿಕ್ಕಮ್ಮರೊಬ್ಬರ ನೋಡಿದ್ದು. ಅವ್ರಿಗೆ ಅದು ಭಾಳ ಇಷ್ಟ ಆಗಿತ್ತು. ನನಗೆ ಕೊಡ್ಬೇ ಅಂತೇಳಿ ಕೇಳಿದ್ರು. ಅದಕ್ಕೆ ಅತ್ತಿಯರು ಕೊಡಂಗಿಲ್ವ, ಇದು ವಂಶ ಪಾರಂಪರಿಕವಾಗಿ ಅದು ಅನ್ನಕ್ಕೆ ಬರುವಲ್ದಂಗೆ ವಂಶ ಪಾರಂಪರಿಕವಾಗಿ ಇದು ನಮ್ಮ ಸೊಸೆಗೆ ಹೋಗ್ಬೇಕು, ನಿನಗೆ ಕೊಡಂಗಿಲ್ಲ, ನಾನು ನಿನಗೆ ಬೇರೆ ಬೇಕಾದ್ರೆ ಮಾಡಿಸ್ಕೊಡ್ತೇನೆ ಅಂತ. ಇಲ್ಲ ನಂದ ಬಂಗಾರ ತಗೋ, ಇಲ್ಲ ನಿನ್ನ ಲಗ್ನದಾಗ ಬೇಕಾದಷ್ಟು ಮಾಡ್ಸೈತಲ್ವ, ಇದು ಬೇಡ ಅಂತಂದ್ರೆ ಅಂದ್ಬಿಟ್ಲೆ ವಾಪಸ್ಸಾಕಿ ಇಲ್ಲ ನಂಗೆ ಇದೇ ಬೇಕಂತ ಬಾಯ್ ಮಾಡಿದ್ಲು. ಅಷ್ಟೇ ಗೊತ್ತು ನಂಗೆ, ಬೇರೆ ಏನೂ ಗೊತ್ತಿಲ್ಲ. ಹಾಂ ಬಿಡು, ಹಂಗಾರೆ ಬೆಳಗ್ಗೆ ಆಕಿನ ಬಂದಿದ್ದಂದ್ರೆ ಆಕಿನ ತೊಗೊಂಡಾಳ. ಮತ್ತು ಆಕಿಗೆ ಅಷ್ಟು ಮನ್ಸಿಗೆ ಬಂದಿತ್ತಂದ್ರೆ ಅದು ಆಕಿನ ತೊಗೊಂಡಾಳ್ತು. ಹಂಗಂತಿದ್ದಕ್ಕೆ ನಾನು ಕಳ್ಳಂತೀಯನು ಅಂತೇಳಿ ಹುಯ್ಯಿ ಅಂತ ಬಾಯಿ ಮಾಡಿದ್ರು ಗೊತ್ತನು. ಮತ್ತು ಕಳ್ರ ಬಾಯಿ ಮಾಡೋದು, ಇಲ್ಲಾಂದ್ರೆ ಇಲ್ಲವಾ ನಾ ತೊಗೊಂಡಿಲ್ಲ ಹಂಗೆಲ್ಲ ಅನ್ನಕ್ಕೋಬೇಡ. ನಾನು ನೋಡಿಲ್ಲ, ಕೇಳಿದ್ದು ಹೌದು ಕರೆ, ಆದ್ರೆ ನಾ ಯಾಕೆ ತೊಗೊಲಿ ಅಂತ ಕೇಳ್ತಿದ್ಲಕ್ಕೆ. ಅಲ್ಲಲ್ಲ ಬಟ್ರಗಿತ್ತಿ ಹೆಂಗೆ ಬಾಯಿ ಮಾಡ್ಯಾಳ ಅಂದ್ರೆ ಆಕಿನ ತೊಗೊಂಡಾಳ ಅಂತ ಅರ್ಥ ಅಲ್ಲಿಗೆ. ನೀ ಸುಮ್ಮನೆ ನಿಂಗೆ ಅದೆಲ್ಲ ಗೊತ್ತಾಗೋದಿಲ್ಲ. ನೀನು ನಿನ್ನ ಗಂಡು ಕೊಟ್ಟೆ ಹೇಳು, ಈಗ ಇಲ್ಲಿ ಬಂದು ಬಿಟ್ಟು ಹೋಗ್ಯಾನಲ್ಲ, ಮಾಡಿಸ್ಕೊಡೋರು ಯಾರಿಲ್ಲಪ್ಪ, ನೀನು ಇಲ್ಲಿ ಬಿಟ್ಟು ಹೋದ್ರೂ ಉಪಯೋಗಿಲ್ಲ ಅಂತೇಳಿ ಯಾವಾಗ ಬರ್ತಾನಲ್ಲ ಅವಾಗ ಹೇಳು. ಯವ್ವ ರೀ, ಒಂದು ಇಟ್ಟು ಬರ್ರಿ ಇಲ್ಲೇ. ಏನು ಹೇಳ ಇಲ್ಲೇ? ಆತು ಹೇಳ್ತೀನಿ ಕೇಳ್ರಿ. ಅದು ಶಾಂತವ, ತೆಪ್ಪ ತಿಳ್ಕೊಬೇಡ. ಏನಂದ್ರೆ ಊರಾಗ ಹೆಂಗೆ ಮಾತಾಡ್ತಾರೆ ನಿನಗೆ ಗೊತ್ತಲ್ಲ. ನಾನೇನು ನಿನಗೇನು ಬಿಡಿಸಿ ಹೇಳ್ಬೇಕಾಗಿಲ್ಲ, ಹೌದಿಲ್ಲ? ಯಾಕೆ ಏನಾಯ್ತು? ಮದುವೆ ಮಾಡ್ಕೊಂಡ್ಮೇಲೆ ಮಗಳು ಬಂದು ಇಲ್ಲೇ ಅದಾಳ, ಹಳ್ಯಾನು ಅದಾನ, ಜೊತೆಗೆ ಅವನು ಬಂದಾಳ. ಏನಾರ ಗುದ್ದಾಟನು, ಏನಾರ ಈರಿಗೆ ಮಾರಿಗೆ ಆಗೈತನು? ಮತ್ತು ಏನಾಗೈತಿ? ಏನಾಗೈತಿ ಅಂಥೇಳಿ ಒಂದು ನಮೂನಿ ಕೇಳಾಕತ್ತಾರವ. ಜೊತೆಗೆ ನಿನ್ನೆ ಕಸ್ತೂರಿನ ಬೇರೆ ತಂದುಬಿಟ್ಟು ಹೋದ್ರು. ಅಲ್ಲ, ಇಲ್ಲಿ ಇರೋದ್ರಾಗ ತಿನ್ನೋದ್ರಾಗ ಉಣ್ಣೋದ್ರಾಗ ಏನೂ ಬಂದಿಲ್ಲ. ಪಾಪ ನೀವು ಕೆಲಸ ಮಾಡ್ತೀರಿ, ನನಗೋ ಬೆಕ್ಕಿಗೆ ಭಾಳ ಆಕತ್ತೆ ಅಂತೇಳಿ. ಏನು ನಾವು ತಿನ್ನೋದ್ರಾಗ ಒಂದು ತುತ್ತು ನೀವು ತಿಂತೀರಿ, ಇದು ಯಾವುದು ಬಂದಿಲ್ಲ ಶಾಂತವ. ಮತ್ತು ಹಂಗೆ ತಪ್ಪಿ ತಿಳ್ಕೊಳಕ್ಕೆ ಹೋಗ್ಬಿಡವ. ಏನು ಇಲ್ಲೇ ಬಂದಿರೋ ಪ್ರಶ್ನೆ ಏನಂದ್ರೆ, ಆಜು ಬಾಜುಕ ಏನಾಗೈತೆ ಏನಾಗೈತೆ ಯಾಕೆ ಹಿಂಗೆ ಬಂದಾವ ಅಂತೇಳಿ ಒಂದು ನಮೂನಿನ ಮಾತಾಡಕತ್ತಿಬಿಟ್ಟವ. ಏನು ಹೇಳ್ಬೇಕು ಇವ್ ಅನ್ನೋದು ಗೊತ್ತಾಗವಲ್ತು ನನಗಂತರು. ಎಲ್ಲಿ ಬಿಡ ಯವ್ವ, ಒಂಚೂರು ನನ್ನ ಮಗಳ ಇಲ್ಲಿ ನೆನ್ಸಾಕತ್ತಿದ್ದಕ್ಕೆ ಬಂತು ಅಂತ ಏನೋ ಒಂದು ಹೇಳಿದೆ. ಆದ್ರೆ ಜನಕ್ಕೆ ಅರಿದಾರಲ್ಲ ನೋಡೆಲ್ಲ ಗೊತ್ತಾಕತಿ, ಏನೋ ಗುದ್ದಾಟನ ಆಗೈತಿ ಅದಕ್ಕೆ ಬಂದಾರ ಅಂತ ತಿಳ್ಕೊಂಬಿಟ್ಟವು. ಅದ್ರಾಗ ನೀನು ಕಸ್ತೂರಿನ ಬೇರೆ ತಂದುಬಿಟ್ಟಿಂದ ಗುಸು ಗುಸು ಬಿಸು ಬಿಸು ಚಾಲು ಆಗಿಬಿಟ್ಟೈತಿ. ಏನು ಮಾಡ್ಬೇಕಂತ ಗೊತ್ತಾಗವಲ್ತು. ಹೌದು ಅದಕ್ಕೆ ನೀ ಹೇಳೋದು ಬರಬರಿನ. ಅಲ್ಲ, ಸಿಟ್ಟು ತಿಳ್ಕೊಳಕ್ಕೆ ಏನೈತಿ ಇದ್ರಾಗ? ಮಂದೆಲ್ಲ ಬಂದು ಇಲ್ಲೇ ಕುಂತೇವಿ. ಯಾರದು ಕೇಳ್ದೆ ಅಲ್ಲ? ಹೇಳವ್ರಿಗೆ ಹಬ್ಬ ಹುಣ್ಣಿಮೆ ಮನಿ ಹೆಣ್ಮಕ್ಳು ಮನಿ ಮೊಮ್ಮಕ್ಳು ಬರಬಾರ್ದ. ನಮ್ಮ ಅವ್ಗ ನಮ್ಮ ಅತ್ತಿಯರಿಗೆ ಮೊಮ್ಮಕ್ಳಕ್ಕವ, ನನ್ನ ಮಗಳಕಿ ಮನಿ ಹೆಣ್ಮಗಳಕಿ ಅದಕ್ಕೆ ಬಂದಾರ 4 ದಿನ. ಏನಾತ್ ನಿಮಗೇನು ತ್ರಾಸ ಆತ್? ನಿಮ್ಮ ಮನಿಗೇನು ಉಣ್ಣಾಕ್ ಕೊಡಂತ ಬಂದಾವ ಏನು? ಮಕ್ಕಳಕ್ಕೆ ಜಗ ಕೇಳ್ಯಾವ. ಎದಕ್ಕೆ ನಿಮ್ಗೆ ಯಾಕೆ ಬೇಕಂತ ಕೇಳವ್ರು. ಯಾರು ಅವ್ರು ಕೇಳಿದಾರ ಹೇಳ್ತೇನೆ ನಾನು. ಅಂದಷ್ಟು ಸುಲಭಕ್ಕೆ ಆಕತ್ತೇನ್ರಿ? ಆಜು ಬಾಜು ಕಾಂಜಿ ನಡಿಬೇಕು, ಗೊತ್ತೈತೇನ? ಹೋಲ್ ಬಿಡೋಣ. ಅತಿಯಮ್ಮ ಹೇಳೋದು ಬರಬರಿನೇ ಐತೆ. ಅದ್ರಾಗ ಏನು ತೆಪ್ಪೈತಿ? ಏನ ಆಗೈತಿ ನೋಡು ತಡಿ ಅತಿಯಮ್ಮ. ಇನ್ನೊಂದು 2 ದಿನ ತಡಿವೆ. ಯಾಕೋ ನನಗೆ ಮನಸ್ಸು ಸಮಾಧಾನ ಇಲ್ಲ. ನನ್ನ ಮಗಳದ್ದು ನೋಡಿದ್ರೆ ಹಿಂಗಾಗೈತಿ. ಈಗಿಂತ ಹುಡುಗಿನ ತೊಗೊಂಡು ಅಲ್ಲಿ ಹೋಗಕ್ಕೂ ಆಗೋಲ್ತು. ಇದು ನೋಡಿದ್ರೆ ಬಂಗಾರದ ಸರದ್ದು ಹಿಂಗಾಗೈತಿ. ಏನು ಮಾಡ್ಬೇಕು ಅನ್ನೋದು ಗೊತ್ತಾಗೋಲ್ತು. ಸುಮ್ಮನೆ ಎಣ್ಣ ಒಟ್ಟು ಚಕಡಿ ಕಟ್ತೀಯನ? ಒಂದಿಟ್ಟು ಇವ್ರ ಊರಿಗೆರ ಹೋಗಿ ಬರೋನು. ಕಸ್ತೂರಿನ ತೊಗೊಂಡೋಗಿ ಬಿಟ್ಟಾರ ಬರೋನು. ಆಗೋದಾಗೈತೆ ರೀ ತೆಪ್ಪು. ಹೊಟ್ಟಾಗ ಹಾಕೋರಿ. ನಾ ಮಾಡಿಸ್ಕೊಡಕಂತರೂ ನಮ್ಮ ಅಂತೇಳಿ ಶಕ್ತಿ ಇಲ್ಲ. ಏನೋ ಒಂದು ಮನೆ ಸೊಸಿ ಹಂಗೆ ಮಾಡಬೇಡ್ರಿ, ಹೊರಗೆ ಹಾಕ್ಬೇಡ್ರಿ ಅಂತೇಳಿ ಕೈಕಾಲು ಹಿಡಿದು ನಾನು ಬೇಡ್ಕೊತೀನಿ. ಮತ್ತೇನು ಮಾಡೋದಪ್ಪ? ಹೆಣ್ಣು ಹಡ್ದ ತಪ್ಪಿಗೆ ನಾನು ಕಾಲು ಬೀಳ್ಬೇಕಲ್ಲ. ಏವಾ ತಂಗಿ, ಚಿಂತೆ ಮಾಡಬೇಡ ನೀನು. ಏನು ಆಯ್ತು, ನಾನು ಬರ್ತೀನಿ, ಹೋಗಿ ಬರೋಣಂತ. ನೀ ಏನು ರತ್ತೀನಿ, ನಾ ಕರ್ಕೊಂಡು ಹೋಗ್ತಾನೆ, ಚಕಡಿ ಕಟ್ತೇನೆ. ನೀವು ತಿನ್ಬರ್ರಿ, ಹೋಗಿ ಬರುವಂತ್ರಿ. ಆದರೂ ಕಸ್ತೂರಿ, ಒಂದು ಬಂಗಾರದ ಸರಕಿರುಕಿ ಮತ್ತು ಮನೆ ಸೊಸಿಗಿಲ್ಲ ಅಂದ್ರೆ ಹೆಂಗಿದೆ ಅಂತ ನಾನು. ಅದೇ ನಿರ್ಜೀವ ವಸ್ತು, ಅದ್ರ ಮ್ಯಾಗ ಅಷ್ಟೊಂದು ನಿಮ್ಮ ಮಾವ ಪ್ರಾಮುಖ್ಯತೆ ಕೊಡ್ತಾರೆ. ಜೀವ ಇರುವಂಥ ವಸ್ತು, ಜೀವ ಇದ್ದಕ್ಕೆ ಸೊಸಿ ಮಗ ಸೊಸಿನ ದೂರ ಮಾಡಿದ್ರೆ ಅವ್ರ ಜೀವನ ಹಾಳಾಕೈತೆ ಅನ್ನೋದು ನಿಮ್ಮ ಮಾವು ಏನು ತಿರಾರ ಇಲ್ಲನ? ಅಯ್ಯೋ, ನಮ್ಮ ಮಾವ ಜಗ್ಗ ಬೈತಾರ. ನಮ್ಮ ಅತ್ತೆ ಅಡ್ಡ ಬಂದ್ಲು ಹೊಡ್ಯಾಕ ಹೇಳಾಕ. ನಮ್ಮ ಅತ್ತಿನ ಹೊಡೆದ್ಬಿಟ್ಟ ಗೊತ್ತನ ಪಾಪ.
ಹೊಡೆಸ್ಕೊಂಡು ನನ್ನ ಸಲುವಾಗಿ ಅಮ್ಮ ಕುಂತ್ಲು. ನನಗೆ ಒಂದು ನಮ್ಮನೆ ನೋಡೋಕ್ಕಾಗಲಿಲ್ಲ. ನೀನೇ ಹೇಳಿದ್ದೆಲ್ಲ, ಗಂಡನ ಕುಟ್ ಚಂದ ಇರ್ಬೇಕು, ಗಂಡನ ಕುಟ್ ಜೀವಾಗಿರ್ಬೇಕು, ಅವ ಹೆಂಗೆ ಹೇಳ್ತಾನೆ ಹಂಗೆ ಕೇಳ್ಬೇಕು, ಹೊಸ ಜೀವನ ಶುರು ಮಾಡ್ಬೇಕು, ಮುಟ್ಟಿದ್ರೆ ಚೀರ್ಬಾರ್ದು, ಹಂಗೆ ಹಿಂಗೆ ಅಂತೇಳಿ. ಅದಕ್ಕೆ ನಿನ್ನೆರ ನಾವಿಬ್ರು ಎಷ್ಟು ಖುಷಿಯಾಗಿದ್ವಿ ಗೊತ್ತುನು. ನನ್ನ ಗಂಡ ಹೇಳ್ದಂಗೆ ಎಲ್ಲ ಕೇಳಿದ್ದೆ ನಾನು. ಅವ್ ಮುಟ್ಟಿದ್ರೆ ನಾ ಚೀರ್ಲಿಲ್ಲ ಗೊತ್ತುನು. ಅಯ್ಯಯ್ಯೋ ಏ ಕಬ್ರಿಗೇಡಿ, ಎಲ್ಲ ಇಲ್ಲೇ ಕುದ್ರಾಕತ್ತಿ, ಬಾಯಿ ಮುಚ್ಚ. ಮತ್ತೆ ಏನೇನು ಅದೊಂದು ಗೊತ್ತಾಗಬೇಕಲ್ಲ ನಿಂಗೆ. ಹೇಳ್ತೀನಿ ಕೇಳ. ಬಂದ ನನ್ನ ಗಂಡ ಮೊದಲು ನಿನ್ನೆ ನಮ್ಮ ಅತ್ತಿ ಹಾಸಿಗೆ ಕಾರ್ಯ ಮಾಡ್ಬೇಕಂದ್ರೆ ಮೊದಲು ಗುಡಿಗೆ ಹೋಗಿ ಬರ್ರಿವಾ ಅಂತೇಳಿ ಹೊಸ ಸೀರೆ ಕೊಟ್ಟಿದ್ಲು. ಆ ಸೀರೆ ಉಟ್ಕೊಂಡೆ, ಆಮೇಲೆ ಸರ ಕೊಟ್ಲ, ಸರ ಹಾಕೊಂಡೆ, ಆಮೇಲೆ ಗುಡಿಗೆ ಹೋಗಿ ಬಂದ್ವಿ. ರಾತ್ರಿ ಆಗಿತ್ತ, ಊಟ ಮಾಡಿದ್ವಿ, ಅವ್ಗೆ ಉಣ್ಣಾಕ್ ನಡಿದ್ನೆ. ಉಣ್ಣಾಕ್ ನಡುವತ್ನೆ ನನ್ನ ಗಂಡ ಪಟಕ್ಕನ ಚೂಟ್ ಬಿಟ್ಟ. ಏಯ್ ಮ್ಯಾಗ ಯಾಕೆ ಏನಾತ? ಅದೇ ಇನ್ನ ಪೂರ ಹೇಳಿಲ್ಲ ನಾನು. ಯವ್ವ ನನಗೆ ನಮ್ಮ ಅಪ್ಪ ನಮ್ಮ ಅವನಿದ್ರಿ ಮರ್ಯಾದೆ ಉಂಟತಿ ಹೇಳ. ಆದರೂ ಶಾಂತವ, ನಿನ್ನ ಮಗಳಿಗೆ ಭಾಳ ತಿಳುವಳಿಕೆ ಕಡಿಮೆ ಐತವ. ಇನ್ನೂ ಭಾಳ ಎಳೆ ಸಣ್ಣ ಹುಡುಗಿದ್ದಂಗೆ ಅದಾಳ. ಹೆಂಗೆ ಯವ ಮುಂದೆ ಜೀವನ ಹಾಕಿದಂತೆ ನಾನು. ಅವ್ರ ಅತ್ತಿ ಮಾವ ಇರುಮಠ ಅಂತೂ ಎಲ್ಲ ನಿಭಾಯಿಸ್ಕೊಂಡು ಹೋಗ್ತಾರ. ಅತ್ತಿ ಮಾವ ಇಲ್ಲದ ಕಾಲಕ್ಕೆ ಈ ಹುಡುಗಿನ ಮಾಡ್ಬೇಕಲ್ಲ ಎಲ್ಲ. ಬಾಳೆ ಹೆಂಗೆ ಮಾಡ್ತೈತಿವೋ, ಸಂಸಾರ ಹೆಂಗೆ ತೂಗಿಸ್ತೈತಿವೋ, ಮನ್ಯಾಗ ವಹಿವಾಟು ಹೆಂಗೆ ನೋಡ್ಕೊತೈತಿವೋ, ಇದು ಒಂದು ಮನಿ ಚಿಂತಿ ನೋಡ್ವಾ ಕರೆನ. ಅಯ್ಯ ಅಲ್ರಿ ಅಲ್ಲ, ಬಾಳೆ ಹೆಂಗ್ ಮಾಡ್ದ ಸಂಸಾರ ಹೆಂಗ್ ತಗೋಸ್ತೈತೆ? ನಾನೇನು ಈ ಮನೆಗೆ ಬಂದಾಗ ಏನು 30 ವರ್ಷದ ಮುದುಕಿದ್ನೇನು? ನಾನು ಸಣ್ಣ ವಯಸ್ಸಿನಾಗ ಬಂದಿದ್ದು ಅಲ್ಲನ, ಈಗೆಲ್ಲ ಬಾಳಾಟ ಮಾಡ್ಕೊಂಡು ಹೊಂಟಿದ್ದು. ಹಂಗರಿ ವಯಸ್ಸು ಹೋಗ್ತಾ ಅನುಭವ ಆಗ್ತಾ ದಿನಗಳು ಉಳ್ದಂಗೆ ತಂತಾನ ಅನುಭವ ಬರ್ತೈತಿ. ಯಾರು ಹುಟ್ಟತ್ಲೆ ಕಲ್ತಿರಂಗಿಲ್ಲ, ಹೊಟ್ಯಾಗ ಪಾಠ ಮಾಡಿರಂಗಿಲ್ಲ. ಏನು ಎಲ್ಲ ಅನುಭವಗಳು ಮನ್ಯಾಗ ಸಾಲಿ ಕಲಿಸ್ತಾವು ಗೊತ್ತನ. ಜೀವನ ಪೂರ್ತಿ ಕಲಿದ ಇರ್ತೈತಿ. ಅದೇನು ಹೇಳೋದು ಬರಬರಿನ ಏನ. ಆತೋಲ್ವ, ನೀವು ಒಂದೆರಡು ರೊಟ್ಟಿ ತಿಂದು ನಾನು ತಿಂತೇನೆ. ಚಕಡಿ ಕಟ್ಟಿ ಕರ್ಕೊಂಡು ಹೋಗಿ ಬಿಟ್ಟು ಬರೋಣಂತ. ನನಗೂ ನನ್ನ ಗಂಡನ ಮನೆದ ಚಿಂತೆ ಆಗ್ಬಿಟ್ಟತ್ವ. ಏನು ಮಾಡಿದ್ರೆ ಏನು ಬಿಟ್ರೆ. ನಾನರ ಜಗಳ ಮಾಡ್ಕೊಂಡು ಶಟ್ಕೊಂಡು ಇತ್ತಾಗ ಬಂದೆ. ಅವ್ರು ಮಾಡೋ ಆಟಕ್ಕೆ ಈಗ ನಾನಾಗೆ ಹೋಗಾಕು ಆಗವಲ್ತೆ, ಅವ್ರಾಗೆ ಕರಿಯಾಕು ಬರವಲ್ರ. ಹಿಂಗಾದ್ರೆ ಹೆಂಗೆ ಬೇವ ನಮ್ಮ ಸಂಸಾರ? ಅದಕ್ಕೆ ಅನ್ನೋದು ಮನೆ ಹೆಣ್ಮಕ್ಳು ಯಾವತ್ತು ಏನೋ ಜಗಳ ಆಗಲಿ ಏನೋ ಮಾಡಲಿ, ಏನು ಮನೆಯಾಗಿದ್ದ ಮಾತಾಡ್ಬೇಕು, ಮನೆಯಾಗಿದ್ದ ಎದುರಿಸ್ಬೇಕವ. ತವ್ರ ಮನೆಗಿಂತ ಗಂಡನ ಮನೆ ಶಾಶ್ವತ. ಕೊಟ್ಟರೆ ಅನುಕೂಲಕ್ಕೆ ಹೊರಗೆ. ಈಗ ನೋಡು 3 ದಿನ 4 ದಿನ ಇಲ್ಲದಿರಿ, ಆಗಲೇ ನಿಮ್ಮ ಅತ್ತಿಗೆ ಹಿಂಗೆ ಅಂದ್ಲು. ಇನ್ನೊಂದು 4 ದಿನ ಹೆಚ್ಚಿಗೆ ಇದ್ರೆ ಯಾವಾಗ ಹೋಗ್ತೀರಿ ಅಂತ ಆಕೆನೇ ಕೇಳ್ತಾಳೆ. ಅದಕ್ಕೆ ಯಾವತ್ತಿದ್ರು ಗಂಡನ ಮನಿನ ಶಾಶ್ವತ. ಏನೋ ಕಷ್ಟ ಸುಖ ಅಲ್ಲೇ ಇದ್ದ ಗುದ್ದಾಡ್ಬೇಕು. ಏನು ಕಾಲು ದಾಟಿ ಹೊರಗೆ ಕಿತ್ವಿ, ನಿದ್ದೆ ಬಂದವ್ರಿಗೆ ಹಾಸ್ಕೊಟ್ಟಂಗಕತಿ. ಅಯ್ಯ ನೋಡುವ ನಿಮ್ಮವ್ ಹೇಳು ಕೇಟ ನೋಡಂಗಾರ. ಅಲ್ಲ ನಾನೇನು ಹೆಣಕ್ ಬಿದ್ದು ಯಾವಾಗ ಹೋಗ್ತೀನಿ ಅಂತ ಕೇಳಿದ್ನೇ ನಾನು. ಅಲ್ಲ ನಾ ಹೇಳಿದ್ದೇನು? ನಾನು ನಿಮ್ಮ ಒಳ್ಳೇದಕ್ಕೆ ಹೇಳಿದ್ದು. ಆತು ಬಿಡ್ರಿ, ಹೋಲೆ ನಿಮ್ಗೆ ಹೆಂಗೆ ಅನಿಸುತ್ತೆ ಹಂಗೆ ಮಾಡ್ರಿ. ಹಂಗಲ್ಲ ನಾನು ಹೇಳಿದ್ದೆ. ನಾ ಹೇಳಿದ್ದು ಒಟ್ಟು ತಿಳ್ಕೊಳ್ಳೋದು ಕಲಿ ಒಟ್ಟ. ನಾ ಏನಂದೆ ಅಂದ್ರೆ, ಇಲ್ಲೋಡುವ ಹಿಂಗೆ ಯಾರಿಗೆ ಆದ್ರೂ ಬಾರಕತಿ. ಯಾಕಂದ್ರೆ ಹೆಣ್ಣು ಮಕ್ಳು ಎಲ್ಲಿರ್ಬೇಕು ಅಲ್ಲೇ ಇರ್ಬೇಕವ, ಇವ್ರ ಮನ್ಯಾಗ ಹೋಗಿರಬಾರ್ದು ಅಂತ ಹೇಳಾಕತ್ತೇನಿ. ಹೇಳ್ರಲ್ಲ, ಯಾರು ಬೇಡ ಅಂದ್ರೆ ಹೇಳುದು ನೋಡಿ ಚಂದ ಹೇಳ್ರಿ. ಮತ್ತೆ ಈಗ ಜೋರಾಗಿ ಹೇಳ ಹಿಂಗೈತಿ ನೋಡು ನೀ ಹೆಂಗ ಜೋರಾಗ್ಲಿ ಬೇಕಾದ ಅಲ್ಲಿ ಜಗಳ ಅಲ್ಲಿ ಜೂಟ ಅಲ್ಲಿ ಇದ ಮನ್ಯಾಗಿದ್ದ ಹೊರಡಾಕತ್ತಿ ಹಂಗಿರುವ ಅಂತ ಹೇಳಾಕತ್ತೇನೆ ನನ್ನ ಮಗಳಿಗೆ. ಈಗ ಒಂದಿಟ್ಟು ಬಾಯಿ ಮಾಡೋದಕ್ಕೆ ತಡಕಿಂದ ಬಿಟ್ಕೊಟ್ಟಿತ್ತಾಗ ಬಂದಾಳ. ಅದನ್ನ ಹಂಗೆ ಮಾಡಬೇಡ, ನಿಮ್ಮ ಅತ್ತಿಗೆಮ್ಮನ್ ನೋಡಿ ಕಲಿ ಅಂತ ಹೇಳಾಕತ್ತೇನೆ ಗೊತ್ತನು. ಜೋರಿಲ್ಲ ಅಂದ್ರೆ ನಿಮ್ಮ ಕೈಯಾಗ ನಿಮ್ಮ ಮಗನ ಕೈಯಾಗ ಬಾಳೆ ಮಾಡಾಕತ್ತೇನು? ಜೋರಿದ್ದಲ್ಲೇ ಬಾಳೆ ಮಾಡಕ್ಕಾಗೈತಿ. ನನ್ನಂತ ಸೊಸಿ ಸಿಕ್ಕಾಳ ಅಂತೇಳಿ ಸಂಪನ್ನದೇನಂತೇಳಿ ನಿಮ್ಮ ಬಾಳೆ ಬಚ್ಚೆ ಆಗೈತಿ. ನಾನು ಗಟವಾಣಿ ಸೊಸಿ ಸಿಗ್ಬೇಕಿತ್ತು. ಯಾವ್ಯಾರ ಬೆರಿಕೇನ್ ಸೊಸಿ ಸಿಕ್ಕಿದ್ಲಂದ್ರೆ ಗೊತ್ತಾಕೈತಿ ನಿಮ್ಗೆ. ಏನ ನಿಮ್ಮ ಮಗನ ಚಡ್ಡಿನ ಹರಿತಿದ್ಲಕ್ಕಿ, ಅವಾಗ ಗೊತ್ತಾಕೈತಿ ನಿಮಗೆ. ಅಲ್ಲ ಭಾಳ ಸಂಪನ್ನ ಸದ್ಗುಣಶೀಲಿ ಸಮಾಧಾನ ಸೊಸಿನ ಹಿಂಗದಿ. ಇನ್ನೇನಾರ ಬಹು ಚಾಲಾಕಿರ ಸೊಸಿ ಸಿಕ್ಕಿದ್ಲಂದ್ರೆ ಏನಿತ್ತನ ಬಿಡ ಬಾಳೆ ಕತಿ ಹಂಗಾರ. ನೋಡ್ದೇನವ ಹಿಂಗೆ ಮಾತಾಡ್ತಾಳೆ ನಿಮ್ಮವ್ವ ಅಂದಲ್ಲೇ. ಮತ್ತೆ ಆಕಿ ಕೂಟ ಏಕ್ಕೊಂಡು ಹೊಂಟೇನಿ ನಾನಲ್ದ ಬೇರೆ ಯಾರ ಇದ್ದಿದ್ರೆ ಯವ್ವ 3 ದಿನ ಇರತ್ತಿದ್ದಿಲ್ಲ, ಕಿತ್ಕೊಂಡು ಹೊಡೆಗಿರ್ತಿದ್ರು ಗೊತ್ತನು. ನನ್ನ ಮಗಳ ಅತ್ತಿ 700 ಹಾಕ್ನಾಕದಾಳ ಅಂತಕಿ ಕೈಯಾಗೆ ನನ್ನ ಮಗಳು ಇಷ್ಟು ವರ್ಷ ಸಂಸಾರ ಮಾಡ್ಯಾಳ ಗೊತ್ತೈತೇನು. ಆಕಿ ನಂಗೆ ಏನಾರ ನಾ ಇದ್ದಿದ್ದೆ ಅಂದ್ರೆ ನೀನು ನನ್ನೇನು ಒಂದು ತುತ್ತು ರೊಟ್ಟಿನೂ ಕೊಡ್ತಿದ್ದಿಲ್ಲ. ಈಗ ಬಿಡ್ರಿ. ಈಗ ಅನ್ನ ನಮ್ಮ ಸಂಬಂಧ ನೀವು ಯಾಕೆ ಗುದ್ದಾಡಕತ್ತೀರಿ? ಶಾಂತ, ನಿಮ್ಮ ಸಂಬಂಧ ನಾವು ಗುದ್ದಾಡಕತ್ತಿಲ್ಲ. ನಾವು ಗುದ್ದಾಡ್ತಾನೇ ಇರ್ತೀವಿ 3 ಹೊತ್ತು. ಹಂಗೆ ಗುದ್ದಾಡ್ಕೊಂತಾನೆ ಮಾಡುದವ. ಮನಿಗೆ ಒಂದು ಗಂಡ ಹಡ್ದು ಕೊಡ್ಲಿಕ್ಕಟ್ಟತ್ತು ಇದನ್ನ ಹೇಳ್ತಾಳ ನೋಡು. ಇದಕ್ಕೆ ನನಗೆ ನಿಮ್ಮ ಹೋಗ ಬರುದು. ಗಂಡ ಆಗಿಲ್ಲ ಅಂದ್ರೆ ನಾನು ಪೇಟೆಗೆ ಮಾರಕ್ಕೆ ತರಕೋಲೆ ಹಂಗಾರೆ ಎಲ್ಲಿರೋದನ್ನ ಸೇಲ ಏನು ಮಕ್ಕಳು ಕೊಂಡು ತರುವನು ಆಗೇ ಇರೋದಿಲ್ಲ. ಅಂತದ್ರಾಗ ಒಂದು ಹೆಣ್ಣಾರ ಆಗೈತೆ ನನಗೆ. ಅಲ್ಲ ನಾನೇನು ಬೇಕಂತ ಹಡಿದ್ ಬಿಟ್ಟೆ ನನ್ನಂಗೆ ಮಾತಾಡ್ತಾಳ ನಿಮ್ಮವ್ವ. ನಾನು ಆ ಬಾಡ್ಯಾಗ ಬಡ್ಕೊಂಡೆ ಇನ್ನೊಂದು ಮದುವೆ ಮಾಡ್ಕೊಲ್ಲ, ಇನ್ನೊಂದು ಲಗ್ನ ಆಗು, ಒಂದು ಗಂಡು ಕೂಸು ಹಾಕತಿ, ಈ ಬಿಡಾಡಿಗೆ ಆಗ್ವಲ್ತು ಅಂತೇಳಿ ಆ ಬಾಡ್ಯಾನು ಹಂಗೆ ಉರ್ದ. ಇನ್ನೊಂದು ಲಗ್ನ ಆಗಲಿಲ್ಲ. ಯವ್ವ ನೀ ಮಾತಾಡ್ತಿರೋ ಸರಿ ಇಲ್ಲ ನೋಡ್ದೆ. ಈ ವಿಚಾರಕ್ಕೆ ಕರೆನ ನಿಂದ ತಪ್ಪೈತೇವ. ಮತ್ತೆ ಸುಳ್ಳ ಯಾಕೆ ಹೇಳ್ಬೇಕು? ಏನು ಆಕೆ ಅಂತ ಅನ್ಸ್ಕೊಳಕತ್ತಾಳ. ಮತ್ತೆ ಅಲ್ವೇ ಹಂಗೆ ಕತಿಗೆ ಮಗ ಮಾತಿ ಚುಚ್ಚಿ ಮಾತಾಡ್ತಿ. ಇನ್ನೊಂದು ಮದುವೆ ಮಾಡ್ಕೊಂಡಪ್ಪ, ಅದಕ್ಕೂ ಗಂಡ ಆಗ್ಲಿಲ್ಲ ಹೆಣ್ಣ ಆತಂತ ತಿಳ್ಕೊ. ಏನು ಹೆಣ್ಣಿನ ಸಂತಾನಿದ್ರೆ ಏನ್ ಮಾಡ್ಬೇಕು? ಅವಾಗ ಇನ್ನಬೇಕಿಂತ ಅನ್ಕಡ್ತೀಯೇನು? ಏನ್ ಮಾತಂತ ಮಾತಾಡ್ತೀವೇವ ನೀನು? ಅಲ್ಲ ಹಂಗ ರೀತಿ ಜೀವನ ಹಾಳಾದ್ರೆ ನಡೀತಿದ್ದೆ ನಿನಗೆ? ಅಲ್ಲಿ ಎಲ್ಲಾರ್ಗಿ ಹೆಣ್ಣು ಗಂಡು ಆಗಕ ಬೇಕನು? ಅಯ್ಯ
ಆಕತಿ ಆಗುದಿಲ್ಲ. ಅದಕ್ಕೆಲ್ಲ ನೀ ಹಿಂಗೆ ಮಾತಾಡಿದ್ರೆ ಹೆಂಗಿದೆ? ಏನದು ಏನು ಹೆಣ್ಣು ಮಕ್ಕಳು ನಿಮ್ಮ ಪಾಲ್ ಬೇಡವ ಏನವ? ಅಲ್ಲ ನಾನು ಹಡಿಲಿಕ್ಕಂದ್ರೆ ನಾ ಬಂದು ನೀನು ನೋಡ್ತಿದ್ನೇನು? ಹಂಗಾರೆ ಬರೀ ಅಣ್ಣನೊಬ್ಬವನ್ನ ಆಡ್ಕೊಂಡು ಕುಂತಿದ್ದೆ ಅಂದ್ರೆ ನೀನು ಹೇಳ ನೋಡುನು. ಹೇಳ. ಹಂಗಲ್ಲಲೇ ಶಾಂತ, ನಮ್ಮ ವಂಶ ಉದ್ಧಾರ ಆಗೋದು ಬೇಡ ಅಂದ್ಲೆ. ಹಂಗಾರೆ ಇಲ್ಲಿಗೆ ನಿಂತು ಹೋಗ್ಬೇಕನ್ನ ಹೇಳಿ ನೋಡುನು. ಅಲ್ಬೇ ಇವ ನಾ ಬೇರೆ ಏನ್ ಬೇ? ನಾನು ಇದೇ ವಂಶಕ್ಕೆ ಅಲ್ಲಂದೆ. ಈಗ ನನ್ನ ಮನೆ ಸೊಸೆಯಾಗಿ ಏರ್ ಬಂದಿಲ್ಲನ, ಅಲ್ಲಕ್ಕಿ ಕೂಸಾತಂದ್ರೆ ಅದು ವಂಶ ಬೇರೆ ಆಕೇತನ. ಇದೇ ವಂಶ ಉದ್ಧಾರ ಆದಂಗೆ ಅದಕ್ಕೆ ಯಾಕೆ ಕೆಡ್ಸ್ಕೊಂತಿ? ಅದು ಒಂಚೂರು ಸಮಾಧಾನ ನನಗೆ, ಮತ್ತೇನಿಲ್ಲ. ಏನ ಒಂದು ಗಂಡ ಆಗಿತ್ತಂದ್ರೆ ಚಲೋ ಆಕ್ಕಿತ್ತು. ಇದು ಮುಗಿಲಾರದ ಕತಿ. ನಿಮ್ಮ ಹೋಗಿ ಎಟ್ಟು ಹೇಳಿದ್ರು ಅಟ್ಟೆ, ಆಕೇನು ಮಾತಾಡೋದು ಬಿಡುದಿಲ್ಲ ತಗೋ. ಯಮ್ಮ ಸುಮ್ಮನಿರ್ವಿ, ಎದಕ್ಕೆ ಜಗಳ ಮಾಡ್ತಿ? ಯವ್ವ ಅತಿಗೆ ಮಿದ್ಲಂತ ನಾನು ಏನು ಹೇಳಲಿಲ್ಲ. ಯಾಕೆ ಹಂಗೆ ಮಾಡ್ತಿ ಆಕಿಗೆ? ನಿಮ್ಮ ಅವನ ವಯಸ್ಸಾದ ಕಾಲಕ್ಕೆ ಕಡಗಾಲಕ್ಕೆ ತಿಂದು ಉಂಡೋದು ನೆಟ್ಟ ಎರುದು ಬಿಟ್ಟು ಅಡ್ಡ ಕೊಟ್ಟಿ ಕುಂತಿ ಮಾತಾಡ್ತೀವಿ ಒಂದಾಡ್ತಿ. ಸಿಟ್ಟಿಗೆ ಎದ್ದು ತುತ್ಕೂಳು ಹಾಕ್ಲಂಗೆ ಕುಂತ್ಲಂದ್ರೆ ಕುಂದಿರ್ತಿ ನೋಡು ಒಣಗ್ ನಾರ್ಕೊಂತ. ಏನು ಸುಮ್ಮನಿರು ಮೊದ್ಲ. ಅಲ್ಲೇ ಆಕೇನು ಕಡಿಮೆ ಹೇಳ ನನಗೆ? ಹೌದು, ನಂಗೆ ಬಿಸಿ ಅಡಿಗೆ ಆಗುತ್ತಲೇ ಮೊದಲು ತಂದು ಮುಂದಿಡ್ತಾಳೆ. ಮನೆ ಸೊಸ್ತಿಯಾರಿಗೆ ನಾವು ಪ್ರೀತಿಯಿಂದ ನೋಡ್ಕೊಂಡ್ರೆ ಅವ್ರು ನಮ್ಮನ್ನು ಪ್ರೀತಿಯಿಂದ ನೋಡ್ಕೊತಾರೆ. ಏನು ನೀ ಸುಮ್ಮನಿರ, ನೀನು ಏನ ಅನ್ನ ನೀ ಮಾಡೋದು ಬರಬರಿ ಇಲ್ಲವ. ಏನು ನಾನು ಸುಮ್ಮನೆ ಅತಿಗೆ ಮನಿದ್ರಿಗೆ ಅಂದ್ರೆ ಮತ್ತೊಟ್ಟು ನಮ್ಮ ಅವ್ನ ಮರ್ಯಾದೆ ಹೋಗತ್ತಂತೆ ಬಾಯಿ ಮುಚ್ಕೊಂಡಿದ್ದೆ. ಆದರೂ ಒಮ್ಮೆ ನೀನೇ ಭಾಳ ತಪ್ಪು ಮಾತಾಡ್ತಿ. ಏನು ಮತ್ತೆ ಅಕ್ಕಿ ಅದಕ್ಕೆ ಓದಿರ್ತಾಳೆ. ನೀನು ಇನ್ನೇನು ಗಂಡ ಹೆಣ್ಣು ಅದು ಇದು ಅಂತ ಅನ್ನೋದು ಬಿಡು, ವಯಸ್ಸು ಆಗಿ ಹೋತು. ಇನ್ನೇನು ಈಗಿನ್ನ ಅದನ್ನು ಹೊಳ್ಳೆ ಅಂದಂದು ಯಾಕಿದು ಮಾಡ್ಕೋತಿ? ಏನು ಹಿಂದೆ ಭಾಳದಷ್ಟು ಮುಂದೆ ಬಾಳ್ಬೇಕಾಗೈತಿ ನೀನು? ಅಲ್ಲನೇ ಈ ಮದುವೆ ಆತ ಮೊಮ್ಮಗಳದು ಮತ್ತೇನು ನಿಂದು? ಈ ವಯಸ್ಸಕ್ಕೆ ಇನ್ನೊಂದು ಲಗ್ನ ಇನ್ನೊಂದು ಹಡ್ಕೊಂಡು ಕುಂದಿರ್ಬೇಕನ? ಸೋಂಕಿರೋ ಮತ್ತ ಅದನ್ನ ಅನ್ನಕ್ಕೆ ಹೋಗ್ಬೇಡಿ ಇನ್ನೊಮ್ಮೆ. ಏನು ಆಯ್ತು ತಗೋರಿವನ, ಏನು ಮಾತಾಡಕ್ಕೆ ಹೋಗೋದಿಲ್ಲ ತಗ. ಬಿಡು ನೀರ ಅದ ಉಪ್ಪು ನೀರಲ್ಲ ಹಾಕಿ ಉರಿದೈತಿ. ಅಪ್ಪಾಜಿ ಅಪ್ಪಾಜಿ ಹೆಂಗೈತಿ? ಸುಮ್ ಕುಂದ್ರ ಅಷ್ಟೇ. ಟೆನ್ಷನ್ ಇಲ್ದಂಗೆ ಆತಾಳೆ ಈಗ. ನನಗೆ ಮಸಳೆ ತರಿಸ್ತೇವೆ ನೋಡ್ರಿ ಅಂತ ಅದಕ್ಕೆ ಮಸಳೆ ತೋರ್ಸಕ್ ನಡ್ಬರ್ಕೋದಪ್ಪ ಅಂತ. ನಿನ್ ಪ್ರಿಯಾ ಮಮ್ಮಿ ನೋಡ್ತಾರ ಮಸಳಿ ಬರ್ರಿಪ್ಪ ಹೊರಗಂತ ಬರಕ್ಕೆ. ಹೌದ, ನಾನು ಒಂದು ಕಟ್ಟಿ ಬಿಟ್ಟು ರೊಕ್ಕ ಹೋಗಿ ಈಗ ಪೂಜೆದ ವಿಡಿಯೋ ಮಾಡ್ತೀನಿ. ಎರಡು ಮೂರು ಹೋಗ್ತದೆ. ಆದ್ರೆ ಮೀನ್ ಜಿಗ್ಯಾತಾವ, ಮೀನ್ ಜಿಗ್ಯಾತಾವ, ಜಿಗ್ಯಾತಾವ. ಇದೆ ಅಲ್ಲ ಜಿಗ್ಯಾತ
ಫೋಟೋ ಹೊಡ್ಕೋಕ ಏನು ಮಾಡ್ಬೇಕ? ಸಾಕ